ಸಾಲಿಗ್ರಾಮ ತಾಲೂಕಿನ ವಿವಿಧೆಡೆ ರಸಗೊಬ್ಬರ ಟ್ರೇಡರ್ಸ್ ಮಾಲೀಕರು ರೈತರಿಗೆ ನಿಗದಿ ಬೆಲೆಗೆ ರಸಗೊಬ್ಬರ ಮಾರಾಟ ಮಾಡದೆ ದುಪ್ಪಟ್ಟು ಹಣಕ್ಕೆ ಮಾರಾಟ ಮಾಡುತ್ತಿದ್ದು, ಜೊತೆಗೆ ರಶೀದಿ ಕೇಳಿದರೆ ಕೊಡದೆ ರೈತರಿಗೆ ಧಕ್ಮಿ ಹಾಕಿದ ರೈತ ಕೃಷಿ ಕೇಂದ್ರದ ಮಾಲೀಕ ಗಂಗಾಧರ ಇಂತಹ ಟ್ರೇಡರ್ಸ್ನ ಪರವಾನಿಗೆ ಲೈಸೆನ್ಸ್ ರದ್ದು ಮಾಡಬೇಕೆಂದು ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂಕನಹಳ್ಳಿ ತಿಮ್ಮಪ್ಪ ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಒತ್ತಾಯಿಸಿದರು. ಪಟ್ಟಣದ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯಲ್ಲಿ ರೈತ ಮುಖಂಡರೊಂದಿಗೆ ಮನವಿ ಪತ್ರ ನೀಡಿ ಮಾತನಾಡಿದ ಅವರು, ಸರ್ಕಾರದ ನಿಗದಿಪಡಿಸಿದ ಎನ್.ಆರ್.ಪಿ ದರಕ್ಕಿಂತ ದುಪ್ಪಟ್ಟು ಹಣವನ್ನು ಟ್ರೇಡರ್ಸ್ ಮಾಲೀಕರು ಕೇಳುತ್ತಿದ್ದಾರೆ. ಇದಕ್ಕೆ ಯಾರು ಹೊಣೆ? ಒಂದು ಮೂಟೆ ಯೂರಿಯಾ ರಸಗೊಬ್ಬರದ ಬೆಲೆ 268 ಇದ್ದು ಟ್ರೇಡರ್ಸ್ನವರು 320 ರು ಕೇಳುತ್ತಾರೆ. ಏಕೆ ಎಂದು ಪ್ರಶ್ನೆ ಮಾಡಿದರೆ ಯೂರಿಯಾ ಗೊಬ್ಬರ ಇಲ್ಲ ಎಂದು ಧಮಕಿ ಹಾಕುತ್ತಾರೆ ಎಂದರು. ಇನ್ನು ಕೆಲ ಟ್ರೇಡರ್ಸ್ ಮಾಲೀಕರು ರಸಗೊಬ್ಬರ ಬೇಕಾದರೆ ತೆಗೆದುಕೋ, ಇಲ್ಲವಾದರೆ ಹೋಗು ಎಂದು ರೈತರ ಮೇಲೆ ಉಡಾಹೆ ಮಾತನಾಡಿ ಅಸಭ್ಯವಾಗಿ ವರ್ತಿಸಿ ಬಾಯಿ ಬಂದ ಪದಗಳನ್ನು ಉಪಯೋಗಿಸುವುದರ ಜೊತೆಗೆ ಏಕವಚನವದಿಂದ ನಿಂದಿಸಿ ರೈತರ ಸಂಘಟನೆಯ ಬಗ್ಗೆ ಕೆಟ್ಟದಾಗಿ ಮಾತನಾಡಿ ರೈತರ ಚಿಹ್ನೆ ಹಸಿರು ಶಾಲಿನ ಬಗ್ಗೆ ಕೀಳು ಪದವನ್ನು ಉಪಯೋಗಿಸಿ ರೌಡಿಗಳಂತೆ ರೈತರ ಮೇಲೆ ದರ್ಪದಿಂದ ವರ್ತನೆ ಮಾಡುತ್ತಿದ್ದಾರೆ. ಇದಕ್ಕೆ ಕೃಷಿ ಇಲಾಖೆ ಅಧಿಕಾರಿಗಳು ಕಡಿವಾಣ ಹಾಕದಿದ್ದರೆ ನಿಮ್ಮ ಇಲಾಖೆ ವಿರುದ್ಧ ಪ್ರತಿಭಟನೆ ಮಾಡುತ್ತೇವೆ ಎಂದರು. ಕೆಲವು ರಸಗೊಬ್ಬರ ಟ್ರೇಡರ್ಸ್ನ ಪರವಾನಿಗೆಯನ್ನು ರದ್ದುಪಡಿಸಲು ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರಿಗೆ ಶಿಫಾರಸು ಮಾಡಿ ಎಂದರಲ್ಲದೆ ಟ್ರೇಡರ್ಸ್ ಮಾಲೀಕರ ಜೊತೆ ಸಭೆ ಮಾಡಿದ್ದಾದರೂ ಪ್ರಯೋಜನವಿಲ್ಲ. ಆದ್ದರಿಂದ ಅಂತಹ ಟ್ರೇಡರ್ಸ್ ಮಾಲೀಕರ ವಿರುದ್ಧ ಸೂಕ್ತ ಕ್ರಮಗಳನ್ನು ಕೈಗೊಳ್ಳುವುದೇ ಸೂಕ್ತ ಎಂದು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ರಾಜ್ಯ ಕಬ್ಬು ಬೆಳೆಗಾರರ ಸಂಘ ತಾಲ್ಲೂಕು ಅಧ್ಯಕ್ಷ ಕೆಪಿ ಶಿವರಾಜು, ಪ್ರಧಾನ ಕಾರ್ಯದರ್ಶಿ ತಿಪ್ಪೂರು ಲೋಕೇಶ್, ರೈತ ಮುಖಂಡರಾದ ಬಾಲೂರು ನಾಗರಾಜ್, ಬಳ್ಳೂರು ಸ್ವಾಮಿಗೌಡ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಏಡಿಯವರಿದ್ದರೆ ನಮ್ಗೆ ಅವ್ರು ಇನ್ನೂ ಚೆನ್ನಾಗಿರೋದು, ಆದರೆ ನಿಮ್ಮ ಮುಖಾಂತರ ಕೊಡಿ ಅಂತವರು ಸರ್ ಹೇಳಿದ್ದಾರೆ. ನಾನು ಫೋನ್ ಮುಖಾಂತರ ಮಾತಾಡ್ತೀನಿ. ಈ ಸಾಲಿಗ್ರಾಮ ರೈತ ಕೃಷಿ ಕೇಂದ್ರ ಅಂತ ವ್ಯಕ್ತಿ ರೈತರ ಬಗ್ಗೆ, ರೈತರ ಶಾಲದ ಬಗ್ಗೆ, ರೈತರ ಸಂಘಟನೆ ಬಗ್ಗೆ ಕೇವಲವಾಗಿ ಪದವನ್ನು ಉಪಯೋಗಿಸಿದ್ದಾರೆ. ನಾನು ಯೂರಿಯಾ ಕೇಳಲಿಕ್ಕೆ ಹೋದರೆ 320 ರೂಪಾಯಿ, ಆದರೆ ತಗೋ ಇಲ್ಲರೂ ಹೋಗು ಅಂತ ಪದವನ್ನು, ಕೆಟ್ಟ ಪದವನ್ನು ಉಪಯೋಗಿಸಿದ್ದಾನೆ. ಆದರೆ ನಾನು ಮೀಡಿಯಾ ಮುಖಾಂತರ ಆ ಪದಗಳನ್ನ ಉಪಯೋಗಿಸಬಾರ್ದು, ನಮಗೆ ಉಪಯೋಗಿಸೋಕ್ಕೆ ನಮಗೆ ನಾಚಿಕೆ ಆಗ್ತದೆ ಅಂಥ ಪದಗಳನ್ನು ಅವನು ಉಪಯೋಗಿಸ್ತಾನೆ. ತೊಡೆ ತೊಟ್ಕೊಂಡು ರೌಡಿತನದಲ್ಲಿ ನಮ್ಮ ರೈತರ ಮೇಲೆ, ರೈತರ ಸಂಘಟನೆ ಮೇಲೆ ಕೇವಲವಾಗಿ ಪದವನ್ನು ಉಪಯೋಗಿಸಿ ಮಾತಾಡ್ತಾನೆ. ನೀವು ಈ ಅಂಗಡಿ ಮಾಲೀಕನ, ರೈತ ಕೃಷಿ ಕೇಂದ್ರ ಅಂಗಡಿ ಮಾಲೀಕನ ಲೈಸೆನ್ಸನ್ನು ರದ್ದು ಮಾಡಲಿಲ್ಲ ಅಂದರೆ ನಾವು ಮುಂದಿನ ದಿನದಲ್ಲಿ JD ಆಫೀಸ್ ಮುಂದ್ಗಡೆ ನಾವು ಪ್ರತಿಭಟನೆಗೆ ಕೂರಬೇಕಾಗ್ತದೆ. ನಿಮಗೆ ಮಾಡೋಕ್ಕೆ ಆಕ್ಷನ್ ಆಗಲಿಲ್ಲ ಅಂದರೆ ರಾಜೀನಾಮೆ ಕೊಟ್ಬಿಟ್ಟು ನೀವು ಮನೆಗೆ ಹೋಗಿ. ಆಗಲಿಲ್ಲ ಅಂದರೆ ಇಲ್ಲ, ಮುಂದಿನ ದಿನಗಳಲ್ಲಿ ನಾವು ಏನು ಕ್ರಮ ಕೈಗೊಳ್ಳಬೇಕೋ ಆ ಮಾಲೀಕನ ಮೇಲೆ ನಾವು ಕ್ರಮ ಕೈಗೊಳ್ತೀವಿ. ಆದರೆ ಈ ಮಾಲೀಕನಿಂದ ಬೇರೆ ಅಂಗಡಿಯವರಿಗೆ ಕೆಟ್ಟ ಹೆಸರು ಬರಬಾರ್ದು. ಪ್ರಾಮಾಣಿಕವಾಗಿ ಮಾಡ್ತಕ್ಕಂಥ ಒಬ್ಬರದ ಅಂಗಡಿ ಮಾಲೀಕರ ಮೇಲೆ ಕೆಟ್ಟ ಹೆಸರು ಬರೋ ಇಂಥವರು ಅಂಗಡಿ ಲೈಸೆನ್ಸನ್ನು ನೀವು ಕೊಡಬೇಡಿ, ರದ್ದು ಮಾಡಿ. ಇಲ್ಲ ಮುಂದಿನ ದಿನ ಭಾರಿ ಪ್ರತಿಭಟನೆ ಹಮ್ಮಿಕೊಳ್ತೀವಿ. ಇದಕ್ಕೆ ನೀವು ಪ್ರತ್ಯುತ್ತರವಾಗಿ ನೀವು ಮುಂದಿನ ಇದನ್ನು ಅನುಭವಿಸ್ಬೇಕಾಗ್ತದೆ ಅಂತ ನಾನು ಹೇಳ್ತೇವೆ. ಇದನ್ನು ಮಾತ್ರ ಮುಗಿಸ್ತೀನಿ. ನಾನು ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ.